ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಸ್ಥಾನಮಾನ ತಮಗಿದೆ ಅಂದರೆ ತಾವು ಮಾತಾಡಿ. ರಾಜಮಟ್ಟದ ನಾಯಕರನ್ನ ಮಾತಾಡಿಬಿಟ್ಟು ರಾಜಮಟ್ಟದಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಏನೋ ಮುಂದಿನ ದಿನಗಳಲ್ಲಿ ಏನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾದರೂ ಮಂತ್ರಿ ಆಗಬೇಕಂತ ಏನಾದರೂ ಆಸೆ ಇದೆಯೇನೋ? ನಾನು JDS ಪಕ್ಷದ SC ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ G ನರಸಿಂಹಮೂರ್ತಿ ಅಂತ. ಇತ್ತೀಚೆಗೆ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವಾನ್ವಿತ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಕುಮಾರಸ್ವಾಮಿ ಅವರು CM ಬಗ್ಗೆ ಲೀಸ್ CM ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದರ ಪೂರಕವಾಗಿ ಪ್ರದೀಪ್ ಈಶ್ವರ್ ಅವರು ಒಂದು ಸುದ್ದಿಗೋಷ್ಠಿ ಮಾಡ್ತಾ ಬಹಳ ವ್ಯಂಗ್ಯವಾಗಿ ವಿಡಿಯೋ ನೋಡ್ಬೋದು. ಬಹಳ ವ್ಯಂಗ್ಯವಾಗಿ ಬೃಹತ್ ಅಂತ ಒಂಥರ ಒಬ್ಬ ಮಾಜಿ CMನ ಮುಖ್ಯಮಂತ್ರಿಗಳನ್ನ ಬಹಳ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ. ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಈ ನಾಡಿನ ಕಣ್ಮಣಿ ಮತ್ತು ರೈತ ಪರ ಕೆಲಸ ಮಾಡಿದಂಥ, ಮಹಿಳೆಯರ ಪರ ಕೆಲಸ ಮಾಡಿದಂಥ, ಲಾಟ್ರಿ ನಿಷೇಧ ಮಾಡಿದಂಥ, ರೈತರ ಸಾಲ ಮನ್ನಾ ಮಾಡಿದಂಥ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವ್ರಿಗಿದೆ. ತಮಗೆ ಏನಿದೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ. ತಾವು ಇನ್ನೂ ಮುಂದುವರೆದು JDS ಪಕ್ಷದವರು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಸ್ಥಾನಮಾನ ತಮಗಿದೆ ಅಂದರೆ ತಾವು ಮಾತಾಡಿ. ಕುಮಾರಸ್ವಾಮಿಯವರ ಸ್ಥಾನಮಾನಕ್ಕೂ ತಮ್ಮ ಸ್ಥಾನಮಾನಕ್ಕೂ ಅತ್ಯಂತ ಅಜಗಜಾಂತರ ಇದೆ. ತಾವೇನಾದರೂ ರಾಜ್ಯ ನಾಯಕರ ಬಗ್ಗೆ ಯಾವಾಗೂ ಕೂಡ ಟೀಕೆ ಮಾಡ್ತಕ್ಕಂಥದ್ದು ಬಹಳ ಅಭ್ಯಾಸ ಆಗಿದೆ. ದಯವಿಟ್ಟು ಕೂಡಲೇ ನಿಲ್ಲಿಸಿ. ತಾವು ರಾಜಕೀಯ ಮಾಡಿ ಸಂತೋಷ. ಚಿಕ್ಕಬಳ್ಳಾಪುರದ ಜನತೆ ತಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಯಾರು ಸ್ವಾಭಿಮಾನಿ JDS ಪಕ್ಷದ ಮುಖಂಡರು ಮತದಾರರು ಅವ್ರ ಸ್ವಾಭಿಮಾನಕ್ಕೆ ತೊಂದರೆ ಬಂದಾಗ ತಮಗೆ ಓಟನ್ನು ಹಾಕಿದ್ದಾರೆ. ಆ ಓಟನ್ನು ಪಡೆದಂಥ ತಾವು ಆ ಸ್ವಾಭಿಮಾನದ JDS ಕಾರ್ಯಕರ್ತರು ಓಟ್ ಪಡೆದು ಅವ್ರ ನಾಯಕರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇದೆಷ್ಟು ಸಮಂಜಸ? ಬಹಳ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಒಬ್ಬ ರಾಜ್ಯ ನಾಯಕರನ್ನ ತಾವು ಸರಿಯಲ್ಲ. ತಾವು ಹೇಳಿದ್ದೀರ JDSನವ್ರಿಗೆ ಉತ್ತರ ಕೊಡಬೇಕು ಅಂತ. ನಾವು ಉತ್ತರ ಕೊಡ್ತಾ ಇದ್ದೀವಿ ನಿಮಗೆ. ಇನ್ನೊಂದು ಸಲ ಕುಮಾರಸ್ವಾಮಿ ಬಗ್ಗೆ ಆಗಲಿ ದೇವೇಗೌಡರ ಬಗ್ಗೆ ಆಗಲಿ ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಅವರು ಸ್ಥಾನಮಾನನೇ ಬೇರೆ, ತಮ್ಮ ಇತಿಮಿತಿನೇ ಬೇರೆ. ತಾವು ಕೆಲಸ ಮಾಡೋದಾದರೆ ಮಾಡಿ, ಜನರಿಗೆ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಹೇಳಿದ್ದೀರ, ಸಿದ್ದರಾಮಯ್ಯನವ್ರಿಗೆ ದೇವೇಗೌಡರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ. ಹೌದು ಸ್ವಾಮಿ, ಸಿದ್ದರಾಮಯ್ಯವ್ರನ್ನ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿ ಈ ರಾಜ್ಯಕ್ಕೆ ಪರಿಚಯಿಸಿದಂಥ ಮಹಾನ್ ನಾಯಕರು. ಅವರು ಉಪಮುಖ್ಯಮಂತ್ರಿ ಆಗಿರಲಿಲ್ಲ ಅಂದರೆ ಕಾಂಗ್ರೆಸ್ನವ್ರು ಆ ಕಡೆ ಸಿದ್ದರಾಮಯ್ಯನ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಅವರು ಉಪಮುಖ್ಯಮಂತ್ರಿ ಆಗಿದ್ದರು, JDSನಲ್ಲಿ ಪ್ರಭಾವಿ ನಾಯಕರಾಗಿದ್ದರು. ಅಂಥವ್ರನ್ನ ತಾವು ಎಳ್ಕೊಂಡು ಇವತ್ತು JDS ಪಕ್ಷದ ವಿರುದ್ಧವಾಗಿ ಮಾತಾಡ್ತಿರಲ್ಲ, ಇದು ಎಷ್ಟು ಮಾತ್ರ ಸರಿ? ತಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ನನ್ನ ಕಡೆಯಿಂದ ಒಂದು ಸಲಹೆ. ಜನರಿಂದ ಆಯ್ಕೆಯಾದಂಥ ಒಬ್ಬ ನಾಯಕರು MLA ಆಗಲಿ, MP ಆಗಲಿ, MLC ಆಗಲಿ, ಇನ್ನೂ ಒಂದು ಸ್ಥಾನಮಾನ ಹೆಜ್ಜೆ ಇರಲಿ, ಅವರು ಬಾಯಲ್ಲಿ ಬರುವಂಥ ಮಾತುಗಳು ಮುತ್ತುಗಳಾಗಿರಬೇಕು. ಒಬ್ಬ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಜನರು ಮೆಚ್ಚಬೇಕು. ಆದರೆ ನೀವು ನೋಡಿದ್ರೆ ರಾಜಮಟ್ಟದ ನಾಯಕರನ್ನ ಮಾತಾಡಿಬಿಟ್ಟು ರಾಜಮಟ್ಟದಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಏನೋ ಮುಂದಿನ ದಿನಗಳಲ್ಲಿ ಏನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾದರೂ ಮಂತ್ರಿ ಆಗಬೇಕಂತ ಏನಾದರೂ ಆಸೆ ಇದೆಯೇನೋ? ಮಂತ್ರಿ ಅಲ್ಲ, ನೀವು MLA ಆಗೋಕ್ಕೆ ಕೂಡ ಇನ್ನು ಅರ್ಹರಲ್ಲ. ಅಷ್ಟು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ರಾಜ್ಯಮಟ್ಟಕ್ಕೆ ಹೋಗ್ತೀನಿ, ರಾಜ್ಯ ಮಟ್ಟದಕ್ಕೆ ಹೋದರೆ ಒಳ್ಳೆ ನಾಯಕನಾಗ್ತೀನಿ ಅಂತ ನಿಮ್ಮ ಆಸೆ. ದಯವಿಟ್ಟು ಆ ಆಸೆ ಬಿಟ್ಬಿಡಿ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಸೀಟು ಗ್ಯಾರಂಟಿ ಇದೆಯಲ್ಲ ಅಂತ ನೀವೇ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಊರೂರು ಓಡಾಡ್ತಾ ಇದ್ದೀರಾ, ಸಂತೋಷ. ಬಟ್ ರಾಜ್ಯ ನಾಯಕರ ಬಗ್ಗೆ ಮಾತಾಡೋದು ಸ್ವಲ್ಪ ಗಮನವಿಟ್ಟು ಮಾತಾಡಬೇಕಾಗಿ. ತಮ್ಮ ಶಾಸಕ ಸ್ಥಾನಕ್ಕೆ ಒಂದು ಗೌರವ ಇರುತ್ತೆ, ಆ ಗೌರವವನ್ನು ಕಳ್ಕೋಬೇಡಿ. ಇದೇ ರೀತಿ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡೋಕ್ಕೆ ನಾವು JDS ಪಕ್ಷದಿಂದ ಸಿದ್ಧರಿರ್ತೀವಿ.
ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.